ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಗೊತ್ತಾ, ಇವತ್ತು ನನ್ನ ಕಬೋರ್ಡು ಅಸಹ್ಯವಾಗೈತೆ. ನನ್ನ ಕಬೋರ್ಡ್ ನೋಡ್ತೀರಾ? ಇದೊಂದೇ ಅಲ್ಲ, ಇದು ಇದೆ. ಇದೆರಡನ್ನು ಕ್ಲೀನ್ ಮಾಡಬೇಕು. ಇದೆರಡು ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಬೇಕು. ಅದನ್ನೇ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಹೆಂಗಪ್ಪ ನನಗೆ ತಲೆ ಕೆಡ್ತೈತೆ ನೋಡಿ. ಸುಮ್ಮನೆ ಏನು ಬೇಕೆಲ್ಲ ಇಟ್ಬಿಟ್ಟಿದ್ದೀನಿ, ಬುಕ್ಸು ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡ್ತೀನಿ. ಮೊದಲು ಈ ಕಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡ್ತೀನಿ. ಅದು ಹೆಂಗೆ ಮಾಡ್ತೀನೋ ಸೀರಿಯಸ್ ಆಗಿ ಗೊತ್ತಿಲ್ಲ, ಒಟ್ನಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿ ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ. ಇದು ಬಟರ್ ಪೇಪರು ಕಾಲೇಜ್ಗೆ ಅಂತ ಇರೋದು, ಆದರೆ ಕಾಲೇಜ್ಗೆ ಒಂದಿನೂ ತಗೊಂಡೋಗಿಲ್ಲ. ನೆಕ್ಸ್ಟ್ ಒಂದು ಇದನ್ನ ಬಿಸಾಕ್ಬೇಕು. ಇದು ರಿಂಗ್ ಲೈಟ್ದು ಬಾಕ್ಸು, ಯೂಸ್ ಇಲ್ಲ, ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಏನೋ ಬುಕ್ ಮಾಡಿದ್ದೆ, ಅದರ ಬಾಕ್ಸು. ಬಿಸ್ಕೆಟ್ ಇಟ್ಟಿದ್ದೀನಿ ಮೇಲೆ, ಬಾಣ್. ಈಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಫೈಲ್ಸ್ ಇದ್ದಾವೆ. ಇಂಪಾರ್ಟೆಂಟ್ ಫೈಲ್ಸ್ ಎಕ್ಸಾಂಪಲ್ ತೋರಿಸ್ತೀನಿ, ನೋಡಿ ಶಾಕ್ ಆಗಬೇಡಿ. ನಂದು ಫಸ್ಟ್ ಫಾರ್ಮ್ಡಿ, ಸೆಕೆಂಡ್ ಫಾರ್ಮ್ಡಿದು ಮಾಸ್ ಕಾರ್ಡು, ಥರ್ಡ್ ಫಾರ್ಮ್ಡಿದು ಮಾಸ್ ಕಾರ್ಡ್ ಇನ್ನೂ ಇಸ್ಕೊಂಡಿಲ್ಲ, ಅದಕ್ಕೆ ಅದು ನನ್ನ ಹತ್ರ ಇಲ್ಲ. ಇದನ್ನ ನೀಟಾಗಿ ಇಡಬೇಕು ಒಂದು ಕಡೆ, ಆಮೇಲೆ ಇಡ್ತೀನಿ. ಇದು ಮೆಡಿಸಿನ್ಸ್ ಬಾಕ್ಸ್. ಇದು ಮೆಡಿಸನ್ ಬಾಕ್ಸು. ಇದರಲ್ಲಿ ಯಾವ್ಯಾವ ಮೆಡಿಸನ್, ಎಲ್ಲ ಖಾಲಿ ಆಗಿರೋ ಮೆಡಿಸನ್ ಇದಾವೆ ನೋಡಿ, ಒಂದು ಮಾತ್ರನೂ ಇಲ್ಲ, ಆದ್ರೂ ಇಟ್ಟಿದ್ದೀರಿ. ಈಗ ಇದನ್ನು ಬಿಸಾಕ್ಬೇಕು. ಇಟ್ಕೊಂಡು ಇನ್ನೇನ್ ಮಾಡೋಣ. ನೆಕ್ಸ್ಟ್ ಇದು ಹ್ಯಾಂಡ್ ಗ್ಲೌಸ್. ಇದು ಆಕ್ಚುಲಿ ನನಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಯೂಸ್ ಇತ್ತು, ಈಗ ಯೂಸ್ ಇಲ್ಲ. ಯಾಕಂದ್ರೆ ನಮ್ದು ಲ್ಯಾಬ್ ಮೆಜಾರಿಟಿ ಈಗ ಹಾಸ್ಪಿಟಲ್ ಅಲ್ಲೇ ಯೂಸ್ ಮಾಡೋದ್ರಿಂದ ಇದು ಯೂಸ್ ಇಲ್ಲ, ಆದ್ರೂ ಇಟ್ಟಿದೀವಿ ಸೇಫ್ಟಿಗೆ, ಏನಾದ್ರು ಬೇಕಾಗತ್ತಲ್ಲ ಮನೆಗೆ. ಇದು ಒಂದು ಬುಕ್ಸ್, ನನ್ನ ಫಸ್ಟ್ PU ಬುಕ್ ಹಂಗೆ ಇಟ್ಟಿದ್ದೀನಿ. ಹಂಗೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಬೇಕು ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ, ಯಾವ್ದಾದ್ ಬೇಡ ಅದನ್ನೆಲ್ಲ ಏನು ಇಟ್ಕೊಂಡಿಲ್ಲ. ಸದ್ಯಕ್ಕೆ ಇದನ್ನ ಒಂದು ಜಾಗಕ್ಕೆ ನೀಟಾಗಿ ತಲುಪಿಸ್ತೀನಿ. ಯಾರ್ಯಾರು ಸ್ವಿಮ್ಮಿಂಗ್ ಆಡ್ತೀರಾ? ಸ್ವಿಮ್ಮಿಂಗ್ ಆಡಕ್ಕೆ, ಸ್ವಿಮ್ಮಿಂಗ್ಗೆ ಗಲೀಜಾಗೈತೆ, ಯೂಸ್ ಮಾಡೋದು ಬೇಡ. ಸ್ವಿಮ್ಮಿಂಗ್ದು ಸ್ಕೇಲ್ ಇದೆ, ಸ್ಟೀಲ್ ಸ್ಕೇಲ್. ನೆಕ್ಸ್ಟ್ ಯಾವ್ದೋ ಲೋಷನ್ನು, ಇನ್ನೂ ಡೇಟ್ ಇದೆ, ಮಾಯಿಶ್ಚರೈಸಿಂಗ್ ಲೋಷನು. ಒಪಾಲ್, ನನಗೆ ಗೊತ್ತಿಲ್ಲ ಬ್ರ್ಯಾಂಡ್ಸ್ ಬಗ್ಗೆ ಎಲ್ಲ, ನನ್ಗೆ ಐಡಿಯಾಸ್ ಇಲ್ಲ, ಸೊ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಈಗ ನೆಕ್ಸ್ಟ್ ಬರೋಣ. ಫೋನ್ದು ಬಾಕ್ಸ್. ಇದು ನಂದಲ್ಲ ಐಫೋನ್, ದಯವಿಟ್ಟು ನಂದು ಅಂತ ಅನ್ಕೋಬೇಡಿ, ನನ್ನ ಐಫೋನ್ ಇಲ್ಲ, ನಂದು ಆಕ್ಚುಲಿ ರೆಡ್ಮಿ ನೋಟ್ 9 Pro, ಆದ್ರೂ ಬಾಕ್ಸ್ ಇಲ್ಲ. ಇದು ರೆಡ್ಮಿ ನೋಟ್ 10, ಇದು ಬೇರೆಯವ್ರದ್ದು, ನಮ್ಮ ಮನೇಲಿ ಹಂಗೆ ಐತೆ. ಸೊ ಅದಕ್ಕೆ ಇದನ್ನ ಸೇಫ್ ಆಗಿ ಎತ್ತಿಡೋಣ. ಒಳಗಡೆ IMEI ನಂಬರ್ ಇರುತ್ತೆ, ಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ, ನಾನು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ ನೋಡಿ, ಸುಭಾಷ್ ಗೌಡ KR, ನಮ್ ಗೈಡು ವಿಘ್ನೇಶ್ವರಿ ಮ್ಯಾಮ್ ಆಗಿದ್ರು. ಈಗ ರೀಸೆಂಟ್ ಆಗಿ ನನ್ನ ಸರ್ಟಿಫಿಕೇಟ್ ಕೂಡ ಬಂತು ಅಷ್ಟೇ. ಆ ಪ್ರಾಜೆಕ್ಟ್ ವರ್ಕ್ಗೆ ಇದನ್ನ ಮಾಡಿಸ್ಬೇಕಾಯ್ತು.
ನಾವು ಮಿಸ್ಟೇಕ್ ಮಾಡ್ಕೊಂಡು ಒಂದ್ 4 ಮಾಡ್ಸಕ್ ಹೋಗಿ 100 ಮಾಡಿಸಿ ಜಾಸ್ತಿ ದುಡ್ಡು ಕೊಟ್ಟು ಬಂದಿದ್ದಾಯ್ತು. ಏನು ಮಾಡಕ್ಕಾಗಲ್ಲ, ಸಡನ್ ಆಗಿ ಏನೇನೋ ಆಗ್ಬಿಡ್ತೈತೆ. ನನ್ನ ಚಿಕ್ಕ ಬ್ಯಾಗ್, ಎಲ್ಲೋದ್ರೂ ತಗೊಂಡೋಗಂತಹ ಬ್ಯಾಗ್, ಅಂದ್ರೆ ನನ್ನ ಪಾಸ್ ಆಗಿರ್ಬೋದು, ಏನಾದ್ರೂ ತಗೊಂಡೋಗುವಂತ ಬ್ಯಾಗ್ ಇದು. ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ನಿಮ್ಗೆ ನನ್ನ ಹತ್ರ ಇರೋದು ಐಟಮ್ ತೋರಿಸಿದ್ರೆ ನನಗೆ ಅರ್ಥ ಆಯ್ತಾ ಇಲ್ಲ. ನೆಕ್ಸ್ಟ್ ಇದು ಫ್ಲಾಸ್ಕ್, ಅಮಿತಾಬ್ ಬಚ್ಚನ್ ಸರ್ ಇದಾರೆ ನೋಡಿ. ಫ್ಲಾಸ್ಕ್ ಇದನ್ನ ಮೇಲೆ ಎತ್ತಿಡ್ತೀನಿ ಈಗ. ಮತ್ತೆ ಸೇಮ್ ಇದು ವಿದ್ಯುಂದು, ನಮ್ ಕ್ಲಾಸ್ ವಿದ್ಯುಂದು ಇದು ಬೇಡ. ಇದೇನಂತ ಗೊತ್ತಿಲ್ವಾ? ಗೊತ್ತಾಗ್ಬೇಕಾ? ಹೆಡ್ ಕ್ಯಾಪ್ ಹಾಕೊಂಡು ಲ್ಯಾಬಲ್ಲಿ ಕೆಲಸ ಆದ್ರೂ ಮಾಡು, ಹೋಟ್ಲಲ್ಲಿ ಅಡಿಗೆ ಆದ್ರೂ ಮಾಡು. ಟಾನ್ ಟಾಡಾನ್ ಟಾಡಾನ್ ಟಾಡಾನ್. ನಾನು ಒಬ್ಬನೇ ವಿಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ, ಆದ್ರೂ ಮಾಡ್ತೀನಿ, ಏನು ಮಾಡಕ್ ಆಗಲ್ಲ. ನೆಕ್ಸ್ಟ್ ಸುಭಾಷ್, ನೀನು ಸಣ್ಣ ಇದೆಯಾ ಅನ್ನೋರ್ಗೆ ನಾನೇನು ಮಾತಾಡಲ್ಲ. ನಾನು ಬ್ಲಡ್ ಕೊಟ್ಟಿದ್ದೀನಿ. ಸ್ಪೆಲ್ಲಿಂಗ್ ತಪ್ಪು ಬರ್ದವ್ರೆ, ದಯವಿಟ್ಟು ಕ್ಷಮೆ ಇರಲಿ. ಅವ್ರಿಗೆ ಕ್ಷಮೆ ಇರಲಿ, ನನ್ನ ಮೇಲಲ್ಲ. ನಾನು ಬ್ಲಡ್ ಕೊಟ್ಟಿದ್ದೀನಿ. ಏನ್ ಬ್ಲಡ್ ಎಲ್ರು ಕೊಡ್ಬೋದು, ಆದ್ರೆ ನಮ್ಮ ಮನೇಲಿ ಬೈತಾರೆ, ತುಂಬಾ ಬೈತಾರೆ. ಮೊದ್ಲೇ ನೋಡಕ್ಕಾಗಲ್ಲ ನಿನ್ನ, ಬ್ಲಡ್ ಬೇರೆ ಕೊಡ್ತೀಯಾ ಅಂತ ಚೆನ್ನಾಗಿ ಬೈತಾರೆ. ಸೊ ಬ್ಲಡ್ ಕೊಡೋದ್ನೆಲ್ಲ ನಿಲ್ಸ್ಬಿಟ್ಟಿದೀನಿ. ಈಗ ರೀಸೆಂಟ್ ಆಗಿ ಫೆಬ್ರವರಿಲಿ ಕೊಟ್ಟಿದ್ದೆ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವ್ದೋ ಒಂದು ಸರ್ಟಿಫಿಕೇಟು, ಎವಿಡೆನ್ಸ್ ಅಡ್ವಾನ್ಸಿಂಗ್ ಪೇಷಂಟ್ ಕೇರ್, ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಇನ್ ಕ್ಲಿನಿಕಲ್ ಫಾರ್ಮಸಿ, ಸುಭಾಷ್ ಕೊಡಕ್ಯಾರ್. ರಿಸರ್ಚ್ ಡೇ ಏನೋ ಮಾಡಿದ್ರು, ಆಗ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ಸ್ ನ ಸೇಫ್ ಆಗಿ ಎತ್ತಿಡಬೇಕು, ಯಾಕಂದ್ರೆ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ರೆಸ್ಯೂಮ್ಗೆ ಹಾಕ್ಲಿಕ್ಕೆ ಬೇಕಾಗ್ಬೋದು ಅಂತ ಹೇಳವ್ರೆ. ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳೋ ಗೊತ್ತಿಲ್ಲ. ಫಾರ್ಮಸಿಯಿಂದ ಯಾರಾದ್ರೂ ಕೆಲ್ಸಕ್ಕೆ ಹೋಯ್ತಾರೆ, ನನ್ಗೊಂದು ಕೆಲಸ ಹುಡುಕಿರಿ, ಇನ್ 2 ವರ್ಷ ಬಿಟ್ಕೊಂಡು ಬರ್ತೀನಿ. ಕ್ಲೀನ್ ಮಾಡ್ತಾ ಇದೀನೋ, ನಾನು ಕೆಲಸ ಹುಡುಕ್ತಾ ಇದೀನೋ ಒಂದು ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ, ನೀವು ಹಂಗೆ ಕಾಯ್ತಾ ಇರಿ. ಅದನ್ನೆಲ್ಲ ಎತ್ತಿ ಇಟ್ಟು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಎಷ್ಟೊತ್ತು ಅಂತ ಮಾಡಕ್ ಕಾಯ್ತದೆ, ಇದನ್ನ ಎಲ್ಲ ತೆಗ್ದು ಆಸೆ ಹಾಕದೇ ಆಯ್ತು. ಇಲ್ಲಿ ಎಲ್ಲ ಸೆಗ್ರಿಗೇಟ್ ಮಾಡಷ್ಟರಲ್ಲಿ ಈಗಾಗಲೇ 1 hour ಆಗೈತೆ. ಒಂದ್ ಸೈಡ್ ಕ್ಲೀನಿಂಗ್ ಆಗೈತು, ಜೋಡಿಸ್ಬಿಟ್ರೆ ಮುಗೀತು. ಈಗ ಆ ಸೈಡು ಕ್ಲೀನಿಂಗ್ ಮಾಡಬೇಕು. ಅದು ಮಾಡಿದ್ರೆ ಎಲ್ಲ ಕ್ಲೀನ್ ಆಯ್ತು. ಈಗ ಬಟ್ಟೆನ ಜೋಣಿಸಿ ಇಡ್ತಾ ಇದ್ದೀನಿ. ಜೋಣಿಸಿ ಆಗೋಯ್ತು ಗುರು. ಐರನ್ ಮಾಡಿಲ್ಲ, ಆದ್ರೂ ಜೋಡಿಸ್ಕೊಂತ ಇದ್ದೀನಿ ಸದ್ಯಕ್ಕೆ, ಹೆಂಗ ಇರ್ಲಿ ಅಂತ. ಮತ್ತೆ ಆಮೇಲೆ ಮಾಡಕ್ಕಾಗಲ್ಲ ಒಂದೇ ಸಲ. ಇಲ್ಲಿ ಶರ್ಟ್, ಇಲ್ಲಿ ಜೀನ್ಸ್ ಪ್ಯಾಂಟ್, ಇಲ್ಲಿ ಕಾಟನ್ ಪ್ಯಾಂಟು, ಹೊಸ ಬಟ್ಟೆಗಳು. ಇದೆಲ್ಲ ಮನೆ ಯೂಸ್ಗೆ ಇಟ್ಕೋತೀನಿ. ತುಂಬಾ ಹಳೇದಾಗ್ಬಿಟ್ಟೈತೆ. ಇದಿಷ್ಟು ಯೂಸ್ ಮಾಡಲ್ಲ, ಯೂಸ್ ಮಾಡ್ದಿರನ್ನ ಕೇಳ್ತೀನಿ, ಯಾರಿಗಾದ್ರೂ ಕೊಟ್ಕೊಬಹುದು. ಇದು ಜೀನ್ಸ್ ಶರ್ಟ್
ಇದೆಲ್ಲ ನಾವು ಹೋಗಿ ಬರಕ್ಕಾಗ್ತದೆ. ಯಪ್ಪ ಏನ್ ಗಲೀಜಪ್ಪ, ಗಲೀಜು. ಈಗ ಮಡ್ಚಿಟ್ಟಿರೋದನ್ನ ಸೆಗ್ರಿಗೇಟ್ ಮಾಡ್ತೀನಿ, ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ. ಇಷ್ಟಕ್ಕೆ ಮುಕ್ತಾಯ ಆಯ್ತು. ಸೀರಿಯಸ್ ಆಗಿ ಆಮೇಲೆ ಕಸ ತೋರಿಸ್ತೀನಿ, ನಿಮಗೆ ಶಾಕ್ ಆಗಿಬಿಡ್ತೀರಾ. ಆನ್ ಆಗೈತೆ. ಇಷ್ಟು ಕ್ಲೀನ್ ಮಾಡಿದ್ದಕ್ಕೆ ಇಷ್ಟು ಕಸ. ಟಡನ್ 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 ಟಡನ್. ಇಷ್ಟು ಕಸ ಆಯ್ತು. ಈಗ ಆಚೆ ಹಾಕ್ಬೇಕೀಗ. ನೀಟಾಗಿ ಅರೇಂಜ್ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ, ಹಂಗಿದ್ದದ್ನ ಈ ತರ ಮಾಡಿದ್ದೀನಿ. ಸದ್ಯಕ್ಕೆ ಇಷ್ಟೇ ಇದೆ, 4 ಕವರ್ ಮಾಡಿದ್ದೀನಿ. ಅಂದ್ರೆ ಬಟ್ಟೆ ನೀಟಾಗಿ ಮಡ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಬರೀ ದಿವಾನ್ ಕಾಟ್ತು ಅದು ಇದು. ಅಲ್ಲಿ ಹಳೆ ಬಟ್ಟೆಗಳು, ಬ್ಯಾಗು. ಇಲ್ಲಿ ನನ್ನ ಹೊಸ ಬಟ್ಟೆಗಳು. ಇಲ್ಲಿ ಬಂದ್ರೆ ಡೈಲಿ ಯೂಸ್ಗಳು. ಅಲ್ಲಿ ಪಿಲ್ಲೋ ಮತ್ತೆ ಬೆಡ್ಶೀಟು. ಕೆಳಗಡೆ ಪಾತ್ರೆ ಐಟಮ್ಸ್ ಏನೋ ವೇಸ್ಟ್ ಆಗಿತ್ತು, ಅದನ್ನ ಇಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟೇ. ಹೆಸರು ಟೈಮ್ ಪಾಸ್ ವಿತ್ ಸುಬ್ಬು ಅಂತ ಇಟ್ಬಿಟ್ಟು ನಾನು ಟೈಮ್ ಪಾಸ್ ಮಾಡಿದ್ರೆ ಆಗುತ್ತಾ ಅಂತ ಇವತ್ತು ಈ ಥರ ಮಾಡಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇನ್ ಡೆಪ್ತಲ್ಲಿ ನನ್ನ ಫೋಟೋಸ್ ಎಲ್ಲ ಆಮೇಲೆ ಇನ್ನೊಂದು ದಿನ ತೋರಿಸ್ತೀನಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗಿತ್ತು ಹೀಗಾಯ್ತು ಅಷ್ಟೇ.